ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ವೈಯಕ್ತಿಕ ಪರಿಚಯ. ಹೆಸರು ಲತಾ. ಸ್ಥಳ ಮೈಸೂರು. ವಯಸ್ಸು 30 ವರ್ಷ ತುಂಬಿದೆ. ವಿದ್ಯಾಭ್ಯಾಸ 10th ಪಾಸ್ ಆಗಿದ್ದಾರೆ. ಆರ್ಥಿಕ ಸ್ಥಿತಿ ಮಧ್ಯಮ ವರ್ಗದವರು. ಸಮಸ್ಯೆ ಹುಡುಗನ ಹುಡುಕಾಟ. ಕುಟುಂಬ ತಂದೆ ತಾಯಿ ಇಲ್ಲ. ಕೆಲಸ ಹೂವಿನ ವ್ಯಾಪಾರ ಮಾಡ್ತಾರೆ. ವೈವಾಹಿಕ ಸ್ಥಿತಿ ಇನ್ನು ಮದುವೆ ಆಗಿಲ್ಲ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ BMW ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಲತಾಳ ವರ್ತಮಾನ ಸ್ಥಿತಿ. ತೀವ್ರ ಮೃದು ಸ್ವಭಾವದ ಹೆಣ್ಣು ಹುಡುಗಿ ಈ ಲತಾ. ಬಾಲ್ಯದಲ್ಲಿಯೇ ತಂದೆ ತಾಯಿಯನ್ನ ಕಳೆದುಕೊಂಡಳು. ಕೈ ಹಿಡಿದು ಬದುಕು ಸಾಗಿಸಲು ಯಾವ ಸಂಬಂಧಿಕರು ಕೂಡ ಮುಂದೆ ಬರಲಿಲ್ಲ. ಬಡತನದ ಬೇಗೆಯಲ್ಲಿ ಬೆಂದಳು. ಹೂವಿನ ಗಿಡದಂತೆ ಅವಳ ಮನಸ್ಸಿನ ಸುಗಂಧ. ಕಣ್ಣಿನಲ್ಲಿ ತೇಜಸ್ಸು, ಪೂರ್ಣತೆಯ ಗುಣಗಳು ತಾಳಿತು ಅವಳ ರೂಪ. ಒಳ್ಳೆಯ ಹುಡುಗನ ಹುಡುಕಾಟದಲ್ಲಿ ಇದ್ದಾಳೆ. ನಾ ಕಾಣುವ ಹುಡುಗ ಹೀಗಿರಲಿ. ನನ್ನ ಬಳಿ ಡಿಗ್ರಿ ಇಲ್ಲ, ಆದರೆ ನಿಷ್ಠೆ ಇದೆ. ನೀವು ನಿಷ್ಠಾವಂತರಾಗಿರಿ. ಹಣಕ್ಕಿಂತ ಹೃದಯಕ್ಕೆ ಬೆಲೆ ಕೊಡುವವನು ಇರಬೇಕು. ನನ್ನೊಳಗಿನ ಶಕ್ತಿಯನ್ನ ಗುರುತಿಸಿ ಅದಕ್ಕೆ ಪ್ರೋತ್ಸಾಹ ನೀಡಲು ಒಳ್ಳೆಯ ಸಂಗಾತಿಯಾಗಬೇಕು. ನನ್ನ ಬದುಕಿನಲ್ಲಿ ಮಡದಿ ಅನ್ನುವ ಶಬ್ದಕ್ಕಿಂತ ಜವಾಬ್ದಾರಿ ಎಂಬ ಶಬ್ದಕ್ಕೆ ಪ್ರಾಮುಖ್ಯತೆ ಇದೆ. ಹಾಸಿಗೆ ಹಂಚಿಕೊಳ್ಳುವುದಕ್ಕಿಂತ ಮುಂಚೆ ಮನಸ್ಸು ಹಂಚಿಕೊಳ್ಳಬೇಕು. ಓಕೆನಾ? ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2020ನ BMW X-iS ಡ್ರೈವ್ 20D X ಲೈನ್ ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 32,99,000 ಆಗಿರುತ್ತೆ. 2020 ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 42,512 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಮೇ 2020 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲಾನು ಕೂಡ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1995 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 184 bhp ಮತ್ತೆ RPM ಬಂದು 4000 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟರ್ಕ್ ಬಂದು 350 Nm ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.